ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊರೋನಾ ಸಂದರ್ಭದಲ್ಲಿ ರದ್ದಾಗಿರುವ ಇಂಟರ್ಸಿಟಿ ರೈಲು ಸೇವೆಯನ್ನ ಮರು ಆರಂಭಿಸುವಂತೆ ಆಗ್ರಹಿಸಿ ಹಾಗೂ ಯಾದಗಿರಿ ರೈಲು ನಿಲ್ದಾಣದಲ್ಲಿ ಪ್ರಮುಖ ಎಕ್ಸ್‌ಪ್ರೆಸ್ ರೈಲುಗಳಿಗೆ ನಿಲುಗಡೆ ಕಲ್ಪಿಸುವಂತೆ ಒತ್ತಾಯಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ವಿಶೇಷ ಅಭಿಯಾನಕ್ಕೆ ಭಾನುವಾರ ಅದ್ದೂರಿಯಾಗಿ ಚಾಲನೆ ಕೊಡಲಾಗಿದೆ. ತಾಲೂಕಿನ ಠಾಣಗುಂದಿ ತಾಂಡಾದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಅಭಿಯಾನ ಆರಂಭಗೊಂಡಿದೆ. ದೇವಸ್ಥಾನದ ಪೂಜಾರಿ ರೆಡ್ಡಿ ಪೂಜಾರಿ ಹಸಿರು ನಿಶಾನೆ ತೋರಿಸಿ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್, ಯಾದಗಿರಿ ಜಿಲ್ಲಾ ಕೇಂದ್ರವಾಗಿ 16 ವರ್ಷಗಳಾಗಿದ್ರೂ ಕೂಡ ಇನ್ನೂ ಸುಮಾರು 13 ಪ್ರಮುಖ ಎಕ್ಸ್‌ಪ್ರೆಸ್ ರೈಲುಗಳು ಇಲ್ಲಿ ನಿಲ್ತಾ ಇಲ್ಲ. ಇದು ಜಿಲ್ಲೆಯ ಜನತೆಗೆ ಆಗ್ತಾ ಇರುವ ಅನ್ಯಾಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ರೈಲು ನಿಲ್ದಾಣದಲ್ಲಿ ರಾಜಧಾನಿ ಎಕ್ಸ್‌ಪ್ರೆಸ್, ಅಹಮದಾಬಾದ್ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್, ರಾಜಕೋಟ್ ಎಕ್ಸ್‌ಪ್ರೆಸ್, ಸಾಯಿನಗರ ಶಿರಡಿ ಸೂಪರ್ ಫಾಸ್ಟ್, ಗೋರಖ್ಪುರ ಎಕ್ಸ್‌ಪ್ರೆಸ್ ಹಾಗೂ ವಿವೇಕ್ ಎಕ್ಸ್‌ಪ್ರೆಸ್ ರೈಲುಗಳಿಗೆ ಕೂಡಲೇ ನಿಲುಗಡೆ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕೊರೋನಾ ಅವಧಿಯಲ್ಲಿ ರದ್ದಾಗಿದ್ದ ಇಂಟರ್ಸಿಟಿ ರೈಲು ಸೇವೆಯನ್ನ ಪುನರ್ ಆರಂಭಿಸುವಲ್ಲಿ ಸೊಲ್ಲಾಪುರ, ಗುಂತಕಲ್ ಹಾಗೂ ಸಿಕಂದರಾಬಾದ್ ವಿಭಾಗದ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ರೈಲ್ವೆ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಆರೋಪಿಸಿದರು. ರೈಲು ನಿಲ್ದಾಣದಲ್ಲಿ ಲಿಫ್ಟ್ ವ್ಯವಸ್ಥೆ, ಅಂಗವಿಕಲರು ಹಾಗೂ ಹಿರಿಯ ನಾಗರಿಕರಿಗೆ ವಿದ್ಯುತ್ ಚಾಲಿತ ವಾಹನ, ಪ್ಲಾಟ್ಫಾರ್ಮ್ಗಳಿಗೆ ಸಂಪೂರ್ಣ ಮೇಲ್ಛಾವಣಿ ಹಾಗೂ ಆಸನ ವ್ಯವಸ್ಥೆ ಸೇರಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಎಲ್ಲ ಎಕ್ಸ್‌ಪ್ರೆಸ್ ರೈಲುಗಳಿಗೆ ನಿಲುಗಡೆ ಸಿಗೋ ತನಕ ಹಂತ ಹಂತವಾಗಿ ಹೋರಾಟ ಮುಂದುವರಿಯುತ್ತೆ. ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಮುಂದಿನ ದಿನದಲ್ಲಿ 5,000 ಜನರನ್ನ ಸೇರಿಸಿ ರೈಲು ನಿಲ್ದಾಣಕ್ಕೆ ಮುತ್ತಿಗೆ ಹಾಕಲಾಗುತ್ತೆ ಎಂದಿದ್ದಾರೆ. ಉದ್ದೇಶ ಏನಂದ್ರೆ ರೈಲ್ವೆ ಮಾನ್ಯ ಸಚಿವರು ಮತ್ತು ಕೇಂದ್ರ ಪ್ರಧಾನ ಮಂತ್ರಿ ಅವರಿಗೆ ನಮ್ಮದೊಂದು ಮನವಿ, ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ನಾವು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದು ಬಡವರ ಗಾಡಿ ಅಂದ್ರೆ ತಪ್ಪಾಗಲ್ಲ. ಇಂಟರ್ಸಿಟಿ ಬಿಜಾಪುರ, ಕಲಬುರಗಿ, ಯಾದಗಿರಿ, ರಾಯಚೂರು, ಕಲ್ಯಾಣ ಕರ್ನಾಟಕದಲ್ಲಿ 4 ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾರೆ. ಈ ಗಾಡಿ ಬಂತಂದ್ರೆ ಈ ಬಡವರ ಪಾಲಿನ ನಮಗೆ ಹೊಸ ಗಾಡಿ ಬಿಡ್ರಂತ ನಾವು ನಮ್ಮದು ಮನವಿಲ್ಲ. ಯಾರ್ದು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಹೊಸ ಗಾಡಿ ಕಳಿಸ್ರಂತ ನಾವು ಕೇಳಿಲ್ಲ. ಇರತಕ್ಕಂಥ ಗಾಡಿ ರದ್ದು ಯಾಕೆ ಮಾಡಿದ್ರಿ? ರದ್ದು ಮಾಡಂತ ಯಾರು ಹೇಳಿದ್ರಿ? ಕೊರೋನಾದಾಗ ಎಲ್ಲ ಮಾಡಿದ್ರಿ, ಇದನ್ನ ಎಲ್ಲ ಚಾಲು ಮಾಡಿದ್ರಿ, ಯಾಕೆ ಬಿಟ್ರಿ? ಇದನ್ನು ಚಾಲು ಮಾಡ್ಬೇಕಂತಕ್ಕಂಥದ್ದೇ ನಮ್ದು ಅದ. ಸಾಕಷ್ಟು ಬಾರಿ ರೈಲ್ವೆ ಮಿನಿಸ್ಟರ್ ಅವರಿಗೆಲ್ಲ ರಿಸರ್ವೇಶನ್ ಗಾಡಿಯಾಗಿರಿದಾಗ ದಂಡ ಹಾಕೋದು, ಅವ್ರ ಮೇಲೆ ಕೇಸ್ ಹಾಕ್ತಾರ. ಹಂಗಾಗಿ ಇವ್ರಿಗೆ ಬಹಳ ತೊಂದರೆ ಆಗ್ಲಾಕತ್ತ. ಅಲ್ಲಿ ಬೆಂಗಳೂರು, ಬಾಂಬೆ ಹೋಗ್ತಾರಂದ್ರೆ ಅಲ್ಲಿ ಎಲ್ಲ ಶೋಕಿ ಮಾಡ್ಲಕ್ಕಲ್ಲ, ಒಟ್ಟಿ ಪಾಡಿಗೆ ಹಾಕಿಸಿ ಎತ್ತುಗಳು ಅವು ಮಾರಿಕೆಂತ ಕೇಸಿ ಹೋಗ್ತಕ್ಕಂಥ ಪರಿಸ್ಥಿತಿ ಅದ. ಅದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಯಾರು ಮಾಡ್ಬೇಕು? ನಮ್ಮ ಓಟ್ ಹಾಕಂತಿರ್ತಕ್ಕಂಥ ವ್ಯಕ್ತಿಗಳು. ಚುನಾವಣೆ ಬಂದಾಗ ನಮಗ್ ಬರ್ತಾರೆ, ನಮಗ್ ಲೀಡ್ ಮಾಡಂತಾರೆ. ಈಗ ನಮ್ಮನ್ನ ಗೋಳೆ ಯಾರು ಕೇಳೋಲ್ರು. ಆಗ್ಬೇಕು ಚಾಲು ಆದ್ಮೇಲೆ ಪೂಜೆ ಇಲ್ಲಿ ಆಗ್ಬೇಕು. ಆಂಜನೇಯ ದೇವರು ಮತ್ತೆ ಜೈ ಶಿವಲಾಲು, ಮರೇಮಾಯಿ ಅವ್ರಿಗೆ ಪೂಜೆ ಮಾಡಿ ನಾವು ಅದು ಇಂಟರ್ನೆಟ್ ಏನ್ ಮಾಡ್ಬೇಕು? ಯಾವಾಗ ಬಂದಾಗದ? ಕೊರೋನಾದಾಗ ಬಂದದ, ಇನ್ನೂ ಚಾಲು ಆಗಿಲ್ಲ. ಅದು ಇದ್ರೆ ನಿಮ್ಗೆ ಹೋಗ್ಲಕ್ ಬರ್ಲಕ್ ಅನುಕೂಲ ಆದಂಗ ಅದು ಬೇಕು ನಿಮ್ಗೆ. ಅದು ಇಂಟರ್ನೆಟ್ ಏನ್ ಮಾಡ್ಬೇಕು? ಯಾವಾಗ ಬಂದಾಗದ? ಕೊರೋನಾದಾಗ ಬಂದದ, ಇನ್ನೂ ಚಾಲು ಆಗಿಲ್ಲ. ಅದು ಇದ್ರೆ ನಿಮ್ಗೆ ಹೋಗ್ಲಕ್ ಬರ್ಲಕ್ ಅನುಕೂಲ ಆದಂಗ ಅದು ಬೇಕು ನಿಮ್ಗೆ. ಬೇಕಾ ಬೇಡ? ಬೇಕಾ? ಈಗ ಆಟೋದ ಪೀಟೋದ ಮೇಲೆ ಕೆಳಗೆ ಕುಂತ ಹೋಗ್ತೀರಿ, ತಪ್ಪದು. ಮ್ಯಾಗ ಏನೋ ಕುಂತು ಏನೋ ಅಪಘಾತ ಆತಾವ, ಆಕ್ಸಿಡೆಂಟ್ ಆತಾವ, ರೋಡ್ ಸರಿ ಇಲ್ಲ, ಜಾಲಿ ಮುಳ್ಳುಗಳೆಲ್ಲ ಬೆಳೆದ ಅವನು ಕಣ್ಣಿಗೆ ಕಡ್ದು ಅಂದ್ರೆ ಕಣ್ಣು ಹೋಯ್ತಂದ್ರೆ ನಮಗೆ ಅಪಘಾತ. ಕರೆಕ್ಟ್. ಈಗ ನಿಮ್ದು ಏನೋ ಐಡಿಯಾ? ಹೊಸ ಟ್ರೈನ್ ಬೇಕಾಗಿಲ್ಲ, ಹಳೆ ಬಂದಾದ್ರೆ ಚಾಲು ಮಾಡ್ಬೇಕು. ಓಕೆನಾ? ಯಾವ ಊರಿದು? ತಾಣಗುಂದಿ ವಿಶ್ವಾಸಪುರ. ಕಾಯ್ ಸಾಂಬಳ ಕಾಯ್ ಬಾಯ್. ನಮ್ಮೂರ ಹೆಸರು ತಾಣಗುಂದಿ ವಿಶ್ವಾಸಪುರ ಅಂತ. ನಮ್ಮೂರು ನಾವು ನಡ್ಕೊಂಡು ಹೋಗೋಕೆ ನಮಗೆ ತ್ರಾಸ ಆಗ್ತದ್ರಿ. ಅದಕ್ಕೆ ನಿಮ್ಮಲ್ಲಿ ಒಂದು ಕೇಳ್ಕೊಳ್ಳುತ್ತೇನೆ, ನಮಗೆ ಒಂದು ಬಸ್ ಇಲ್ಲ ಅಂದ್ರೆ ಒಂದು ಪ್ಯಾಸೆಂಜರನ್ನು ಮಾಡ್ಬೇಕ್ರಿ. ಹುಡುಗರಿಗೆ ಕಾಲೇಜು ಮತ್ತು ಸ್ಕೂಲಿಗೆ ಹೋಗ್ಬೇಕು ಅನುಕೂಲ ಆಗ್ತದ್ರಿ. ಇಂಟರ್ಸಿಟಿ ಪ್ಯಾಸೆಂಜರ್ ಕೊರೋನಾದಾಗ ಬಂದಾಗಾದ್ರಿ, ಅದೇ ಟ್ರೈನ್ ಮತ್ತೆ ನಮಗೂ ಚಾಲು ಆಗ್ಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇವೆ. ತಾಂಡದಲ್ಲಿ ಇರುವ ಎಲ್ಲ ಮೊದಲು ಇದ್ದುವ ಎಲ್ಲ ಇಂಟರ್ಸಿಟಿ ಗುಂಟೆಕಲ್ ಟು ಸೋಲಾಪುರ ಹೋಗುವ, ಸೋಲಾಪುರ್ಲಿಂದ ಗುಂಟೆಕಲ್ ಬರುವ ಎಲ್ಲ ಇಂಟರ್ಸಿಟಿ ಪ್ಯಾಸೆಂಜರ್ಗಳು ಮೊದಲು ಕರೋನಾ ಟೈಮಲ್ಲಿ ಬಂದಾದದ್ದು ರಿಟರ್ನ್ ಈಗ ತನ ಬಂದಾಗಿಬಿಟ್ಟಿದೆ. ಇಲ್ಲಿ ಬರುವ ಎಷ್ಟು ಹಳ್ಳಿ, ಒಂದು 15-20 ಹಳ್ಳಿಗೆ ಭಾಳ ತ್ರಾಸಾಗತ್ತಿದೆ. ಆದರೂ ಆದಷ್ಟು ಬೇಗ ಆ ಗಾಡಿಯನ್ನು ಬಿಡಬೇಕಂತ ಹೇಳಿ ನಾವು ಮನವಿಯನ್ನು ಮಾಡಲ್ಲ ಇದ್ದೀವಿ, ಸ್ಟ್ರೈಕನ್ನು ಮಾಡುತ್ತೀವಿ. ಆದರೂ ನಾವು ಈಗ ಹೋಗುವ ಶಾಲೆ ಹುಡುಗರಿಗೆ ಮತ್ತು ಕೂಲಿಕಾರ ಕೆಲಸ ಮಾಡೋರಿಗೆ ಅನುಕೂಲೇ ಇಲ್ಲ. ಇಲ್ಲಿ ಆ ಗಾಡಿ ಬಂದಾದ್ರ ಫಲೇ ಇಲ್ಲಿ ಅನುಕೂಲೇ ಇಲ್ಲ. ಭಾಳ ತ್ರಾಸಾಗಿದೆ. ಎಲ್ಲ ಹಳ್ಳಿಗಳಿಗೂ ಭೀ ಭಾಳ ತ್ರಾಸಾಗಿದೆ. ಮುಂಜಾನೆ 8ಕ್ಕೆ ಇಲ್ಲಿ ಇರ್ತಿತ್ತು ಅದು ಇಂಟರ್ಸಿಟಿ ಗಾಡಿ, ಗುಂಟೆಕಲ್ ಹೋಗ್ತಿತ್ತು. ಅದು ಮುಂಜಾನೆ ಮಾರ್ನಿಂಗ್ ಆ ಕಡೆ ನಿಂತಿತ್ತು. 9 ಗಂಟೆಗೆ ಈ ಕಡೆ ಸೋಲಾಪುರ ಹೋಗುವ ಅದು ಒಂದೇ ಐತಿ ಚಾಲು.
ಈ ಮುಂಜಾನೆ ಈ ಕಡೆಲಿಂದ ಯಾದಗಿರಿ ಗುಂಟೆಕಲ್ ಹೋಗುವ ಸೋಲಾಪುರ ಟು ಗುಂಟೆಕಲ್ ಇಂಟರ್ಸಿಟಿ ಪ್ಯಾಸೆಂಜರ್ ಬಂದಾಗಿ ನಮಗೆ ಭಾಳ ತ್ರಾಸಾಗಿದೆ. ಆ ಗಾಡಿ ಬೇಗ ಆ ಚಾಲನೆ ನೀಡಬೇಕು. ಎಲ್ಲ ನಮ್ಮ ತಾಂಡ ವತಿಯಿಂದ, ನಮ್ಮ ಊರನವ್ರ ವತಿಯಿಂದ, ಎಲ್ಲ ಹಳ್ಳಿ ಊರವ್ರ ವತಿಯಿಂದ ನಾವು ವಿನಂತಿ ಮಾಡುತ್ತೇವೆ. ಆದಷ್ಟು ಬೇಗ ಇಂಟರ್ಸಿಟಿಯನ್ನು ಚಾಲು ಮಾಡಬೇಕಂತ ಹೇಳಿ ನನ್ನ 2 ಮಾತನ್ನು. ಯಾದಗಿರಿ ಜಿಲ್ಲಾ ಕೇಂದ್ರ 16 ವರ್ಷ ಆಯಿತು. ಇಲ್ಲಿವರೆಗೆ 13 ಎಕ್ಸ್ಪ್ರೆಸ್ ಗಾಡಿಗಳು ನಿಂದಿರುವಲ್ಲಿ DRM, ಸೊಲ್ಲಾಪುರ, ಗುಂತಕಲ್ಲು ಮತ್ತು ಸಿಕಿಂದ್ರಾಬಾದು ಮತ್ತು ರೈಲ್ವೆ ಖಾತಾ ಸಚಿವರಾದ ದಿವ್ಯ ನಿರ್ಲಕ್ಷ್ಯನೇ ಕಾರಣ. ಅದರಲ್ಲಿ ವಿಶೇಷವಾಗಿ ಈ ಸೂಪರ್ ಫಾಸ್ಟ್ಗಿಂತ ಈ ಭಾಗಕ್ಕೆ ಅನುಕೂಲ ಆಗಿರ್ತಕ್ಕಂಥ ಇಂಟರ್ಸಿಟಿ 4 ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 4 ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾವೆ. ಬಿಜಾಪುರ, ಕಲಬುರಗಿ, ಯಾದಗಿರಿ, ರಾಯಚೂರಿಗೆ ಹೋಗ್ತಕ್ಕಂಥ ಗಾಡಿ ಇವತ್ತು ಕೊರೋನಾದಲ್ಲಿ ರದ್ದು ಮಾಡಿರ್ತಕ್ಕಂಥದ್ದು. ಎಲ್ಲ ಗಾಡಿ ಚಾಲುವಾದವು, ಎಲ್ಲ ಬಸ್ ಚಾಲುವಾದವು, ಆದರೆ ಇಂಟರ್ಸಿಟಿ ಚಾಲೂ ಮಾಡಿಲ್ಲ. ಈ ಬಡವರ ಗಾಡಿ ಇರ್ತಕ್ಕಂಥದ್ದು ಇಂಟರ್ಸಿಟಿ ಬಂದ್ ಮಾಡಿರ್ತಕ್ಕಂಥದ್ದು. DRM, ಗುಂತಕಲ್ಲು, ಸೋಲಾಪುರ, ಸಿಕಿಂದ್ರಾಬಾದ್ ಮತ್ತು ರೈಲ್ವೆ ಖಾತಾ ಸಚಿವರು ಈ ಕಡೆ ಕಣ್ಣು ತೆರಿತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಪ್ರತಿಭಟನಾ ಅಭಿಯಾನ ಸಾಕಷ್ಟು ಮನವಿ ಕೊಟ್ಟರು ಮಾಡಿಲ್ಲ. ಇವತ್ತು ಟಾಣಗುಂದಿಯಲ್ಲಿರ್ತಕ್ಕಂಥ ವಿಶ್ವಾಸಪುರದಲ್ಲಿಂದ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಾವು ರ್ಯಾಲಿ ಮಾಡ್ಲಿಕ್ಕೆ ಮುಂದಾಗಿದ್ವಿ. ನಿರಂತರವಾಗಿ ಇಂಟರ್ಸಿಟಿ ಚಾಲೂ ಆಗಬೇಕು ಮತ್ತು 13 ಗಾಡಿ ಚಾಲೂ ಆಗೋವರೆಗೆ ನಾವು ಯಾವುದೇ ಕಾರಣಕ್ಕೆ ಇದು ರ್ಯಾಲಿ ಪ್ರತಿಭಟನೆ ನಿಲ್ಲುವುದಿಲ್ಲ. ಪ್ರತಿಯೊಂದು ಕಡೆಗೆ ಮಾಡ್ತೀವಿ. ಮುಂದೊಂದು ದಿವ್ಸ ಮಾಡಲಿಲ್ಲ ಅಂದ್ರೆ ಚುನಾವಣೆ ಟೈಮ್ನೇ ನೀವು ಬಂದಾಗ ನಿಮಗೆ ಪೂಜೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ತಕ್ಷಣ ಇಂಟರ್ಸಿಟಿ ಚಾಲೂ ಆಗಬೇಕು, ಎಲ್ಲ ಎಕ್ಸ್ಪ್ರೆಸ್ ನಿಂದಿರಬೇಕಂತಕ್ಕಂಥದ್ದೇ ನಮ್ಮ ಈ ಪ್ರತಿಭಟನೆ ಉದ್ದೇಶ ಅದ. ಈ ಅಭಿಯಾನ ಕಾರ್ಯಕ್ರಮ ಪೂರ ನಮ್ಮ ಬೇಡಿಕೆ ಈಡೇರೋವರೆಗೆ ಯಾವುದೇ ಕಾರಣಕ್ಕೆ ನಿಲ್ಲೋದಿಲ್ಲ. ಈ ಶಾಲಾ ಮಕ್ಕಳು ಹೋಗ್ಲಿಕ್ಕೆ ಅನುಕೂಲ ಅದ. ಇದು ಇಂಟರ್ಸಿಟಿ ಹೆಂಗದಂದ್ರೆ ಈ ಭಾಗದಾಗ ಸಣ್ಣ ಹಳ್ಳಿಗೆ ಮೆಟ್ರೋ ಇದ್ದಂಗೆ, ಬೆಂಗಳೂರಾಗ ಮೆಟ್ರೋ ಇದ್ದಂಗೆ 5 ನಿಮಿಷದಾಗ ಯಾದಗಿರಿಗೆ ಹೋಗ್ಬಿಡ್ತದ. ಅಂಥ ಗಾಡಿಯನ್ನು ಆಸ್ಪತ್ರೆಗೆ ಹೋಗ್ಲಕ್ಕೆ ಗುಲ್ಬರ್ಗ, ಸೋಲಾಪುರಕ್ಕೆ ಹೋಗೋರಿಗೆ ಮತ್ತು ಶಾಲಾ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಅನುಕೂಲ ಅದ. ಅದು ಇರಲಾರ್ದ ಕಾರಣ ಈ ಶಾಲಾ ಮಕ್ಕಳು ಆಟೋದ ಮೇಲೆ ತೆಳಕ್ಕೆ ಕುಂತು ಹೋಗ್ತಾರೆ. ರಸ್ತೆ ಸರಿ ಇಲ್ಲ, ಅಪಘಾತ ಆದ್ರೆ ಯಾರು ನಮಗೇನು ಹೊಸ ರೈಲ್ವೆ ಸ್ಟೇಷನ್ ಮಾಡಂಗಿಲ್ಲ, ಹೊಸ ರೈಲು ಗಾಡಿ ಬಿಡಂಗಿಲ್ಲ. ಸ್ಟೇಷನ್ ಅದೇ ಅದ, ಸ್ಟೇಷನ್ ಮಾಸ್ಟರ್ ಎಲ್ಲರಾರ ಹೋಗ್ತಕ್ಕಂಥ ಗಾಡಿ ರದ್ದಾದಂಥ ಗಾಡಿ ಪುನರ್ ಆರಂಭ ಮಾಡ್ಬೇಕಂತಕ್ಕಂಥದ್ದೇ ಈ ಅಭಿಯಾನದ ಉದ್ದೇಶ ಆದಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಪವನ, ವಿಶಾಲ, ಗೋವಿಂದ ಪವಾರ್, ಗೊಬ್ರು ಪವಾರ್, ವಿಜಯ ಪವಾರ್, ಬಜನ್ ಪವಾರ್, ತಿರುಮಲ ರಾಠೋಡ್, ರಾಜು ರಾಠೋಡ್, ರೋಹಿತ್, ಚಾನ್ಸಿಂಗ್ ದೇವ್, ಜಿ ನಾಯಕ್, ಮುತ್ತು ಪವಾರ್, ರವಿ ಜಾಧವ್, ಕಿಶನ್ ಪವಾರ್, ಶಂಕರ್, ವಿಜಯ್ ಪವಾರ್, ಪ್ರಕಾಶ್, ರಾಮು ತಾರಾಸಿ, ವಿಠಲ್, ವಿನೋದ್, ಲಾಲ್ ಬಹದ್ದೂರ್, ಅರ್ಜುನ್, ವಿಕಾಸ್, ಕರಾಣ, ಯುವರಾಜ್, ವಿಕಾಸ್ ಹಾಗೂ ಮತ್ತಿತರರು ಭಾಗವಹಿಸಿದ್ರು. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.